ಅಂತೂ ಊರಿಂದ ಹೊರಡೋ ಟೈಮ್ ಕೂಡ ಬಂತು. ಊರಿಂದ ಹೊರಡುವಾಗ ಅಜ್ಜಿ ಕೂಡ ಬೇಜಾರಾಗಿತ್ತು, ಗಿಣಿ ಕೂಡ ಬೇಜಾರಾಗಿದ್ಲು. ಅವ್ರನ್ನ ಬಿಟ್ಟು ಬರೋಕ್ಕೆ ನಮಗೂ ಕೂಡ ಬೇಜಾರಾಗ್ತಿತ್ತು. ಬಟ್ ಹೊರಡಲೇಬೇಕು ಅಲ್ವಾ. ತವ್ರ ಮನೆ ಬಿಟ್ಟು ಹೊರಡುವಾಗ ಎಲ್ಲ ಹೆಣ್ಮಕ್ಳಿಗೂ ಆಗೋ ಫೀಲಿಂಗೇ ಇದು. ಬಿಟ್ಟು ಬರೋಕ್ಕೆ ಮನಸ್ಸಿರಲ್ಲ, ಆದರೆ ಬಿಟ್ಟು ಬರ್ದಲ್ಲೇ ವಿಧಿ ಇರಲ್ಲ. ಸೊ ಅವ್ರಿಗೂ ಎಲ್ಲ ಹೇಳಿ ಹೊರಟು ಬಂದವು. ಬಂದಮೇಲೆ ಖುಷಿ ಏನು ವರ್ಷಾನುಗಟ್ಲೆ ಅವ್ರ ತಾತನ ಬಿಡಿಸಿ ನಾನು ದೂರ ಇಕ್ಕಿದ್ನೇನೋ ಅನ್ನೋ ಥರ ಹೋಗಿ ಅವ್ರ ತಾತನ ಕಚ್ಕೊಂಡು ಕೂತಿದ್ದಾನೆ. ಅವ್ರ ಅಜ್ಜಿ ಕರ್ಕೊಳೋದಕ್ಕೆ ಹೋದರೆ ಅವ್ರ ಅಜ್ಜಿ ಹತ್ರ ಬರ್ತಾನೆ ಇಲ್ಲ, ತೆಳ್ತಿದ್ದಾನೆ. ಅವ್ರ ಅಜ್ಜಿಗೆ ನಿನ್ಗೆ ಹೊಡೆದು ಬಿಡ್ತೀನಿ, ಚಚ್ಬಿಡ್ತೀನಿ ಅಂತ ಹೇಳ್ತವನೆ ಕರ್ಕೊಳಕ್ಕೆ ಹೋದರೆ. ಅವ್ರ ತಾತನ ನೋಡಿದ ತಕ್ಷಣ ಎಷ್ಟು ಖುಷಿ ಆಗ್ಬಿಟ್ಟ ಅಂತಂದರೆ ವರ್ಷಾನುಗಟ್ಲೆಯಿಂದ ಅವ್ರ ತಾತನಿಂದ ದೂರ ಇದ್ನೇನೋ ಅನ್ನೋ ಥರ ಆಡ್ಬಿಟ್ಟ. ಅವ್ರ ಅಜ್ಜಿನ ನೀನೇನೋ ಕರ್ಕೊಂಡ್ರೆ ನಿನ್ಗೆ ಚಚ್ಬಿಡ್ತೀನಿ, ಹೊಡೆದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ತಾತನ ತಪ್ಕೊತಾ ಇದ್ದಾನೆ. ಎಷ್ಟು ಪ್ರೀತಿಸ್ತಾನೆ ಅವ್ರ ತಾತನ ಅಂತಂದರೆ ಒಂದೊಂದ್ಸತಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಅವ್ರ ತಾತ ಕೂಡ ಫೋನ್ ಮಾಡಿದ ತಕ್ಷಣ ಬಂದ್ಬಿಡ್ತು ಮೊಮ್ಮಗನ ನೋಡೋದಕ್ಕೆ, ಊರಿಂದ ಬಂದಿದ್ದೀವಿ ಅಂತ ಹೇಳಿ. ಸೊ ಊರಿಂದ ಬರೋದೇ ಲೇಟ್ ಆಗಿದ್ದರಿಂದ ಚಿನ್ನಮ್ಮನ ಸ್ಕೂಲಿಗೆ ಕಳ್ಸೋದಕ್ಕಾಗಲಿಲ್ಲ. ಅವ್ರ ಅಜ್ಜಿ ಏನು ಬೇಡ ಬಿಡು ಅಂತ ರಜಾ ಹಾಕ್ಸ್ತು. ಅವ್ರ ಅಜ್ಜಿಗೆ ಸ್ವಲ್ಪ ತಲೆನೋವಿತ್ತು ಅಂದ್ಬಿಟ್ಟು, ಅಜ್ಜಿ ನೀನು ನಂಗೆ ರಜಾ ಹಾಕ್ಸಿದ್ಯಲ್ವ, ನಾನು ನಿನ್ಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಡ್ತಾ ಇದ್ದಾನೆ ಅವ್ರ ಅಜ್ಜಿಗೆ. ಆದರೂ ಅವ್ನ ಮನೆಯಲ್ಲಿದ್ದ ಅಂದರೆ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ತಾನೆ ಇರ್ತಾನೆ. ಕಸ ಗುಡಿಸ್ಕೊಡೋದು, ಪಾತ್ರೆ ತೊಳ್ಕೊಡ್ತೀನಿ, ಕ್ಲೀನಾಗಿ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಅವನಿಗೆ ಈ ಥರ ಎಲ್ಲ ಮಾಡೋದ್ರಲ್ಲಿ ಖುಷಿ ಸಿಗುತ್ತೆ ಅಂತ ನಾನೇನು ಬೇಡ ಅನ್ನಲ್ಲ. ಕ್ಲೀನಾಗಿ ಮಾಡ್ತಾನೋ ಬಿಡ್ತಾನೋ ಮಾಡು ಅಂತಲೇ ಹೇಳ್ತೀನಿ. ಆಮೇಲೆ ಸಂಜೆ ಸ್ವಲ್ಪ ಕ್ಯಾಸನಕ್ಕೆ ಹೋಗಿ ಬರೋದಿತ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದವು. ಆಮೇಲೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಕೂಡ ಇತ್ತಲ್ಲ ಚಿನ್ನಮ್ಮಂಗೆ. ಸೊ ಬಂದಮೇಲೆ ಅವನ್ನ ಕೂಡ ರೆಡಿ ಮಾಡಿದೆ. ಇವತ್ತು ಅವ್ರ ತಾತನೇ ಇದ್ದರು ಅಂತ ಅವ್ರ ತಾತನ ಜೊತೆನೇ ಕಳಿಸ್ಕೊಟ್ಟೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.